ಕೆಜಿಎಫ್ ತಾಲೂಕಿನ ಮೊಟ್ಟ ಮೊದಲ ಫ್ಯಾಂಟಸಿ ವರ್ಲ್ಡ್ ಫೆಬ್ರವರಿ 24ರಂದು ಲೋಕಾರ್ಪಣೆ. ನಮಸ್ಕಾರ, ನನ್ನ ಹೆಸರು ಆಫ್ತಾಬ್ ಹುಸೇನ್ ಅಂತ. ನಾನು ಕೆಜಿಎಫ್ ಅಲ್ಲಿ ಬೆಳೆದು ಉಳಿದು ಇಷ್ಟು ದೂರ ಬಂದಿದ್ದೀನಿ. ನನ್ನ ಒಂದು ಕನಸು ಆಸೆ ಏನಿದೆ ಅಂದ್ರೆ, ಒಂದು ಕೆಜಿಎಫ್ ಅಲ್ಲಿ ಒಂದು ಟೂರಿಸಂ ಪ್ಲೇಸ್ ಇಲ್ಲ, ಒಂದು ಒಳ್ಳೆ ಹೋಟೆಲ್ ಇಲ್ಲ. ಒಂದು ಕೆಜಿಎಫ್ ಸಿಟಿನಲ್ಲಿ ವರ್ಲ್ಡ್ ಅಲ್ಲಿ ನಂಬರ್ 1 ಕೆಜಿಎಫ್ ನಮ್ದೇ. ಫಸ್ಟ್ ಕರೆಂಟ್ ಬಂದಿದ್ದು ನಮ್ಮೂರಿಗೆ, ಟ್ರೈನ್ ಬಂದಿದ್ದು ನಮ್ಮೂರಿಗೆ, ಎಲ್ಲ ಬಂದಿದ್ದು ನಮ್ಮ ಊರಿನಿಂದ ಹೆಸರು. ಆ ತರ ಹೆಸರಿನಲ್ಲಿ ಒಳ್ಳೆ ಗೆಸ್ಟ್ ಅವರು ಬಂದ್ರೆ ಯಾರು ನಮ್ಮ ಊರಿನಿಂದ ಆಚೆ ಬಂದ ಒಳ್ಳೆ ಹೋಟೆಲ್ ಇಲ್ಲ, ಒಳ್ಳೆ ಊಟ ಮಾಡೋಕ್ಕೆ ನಮ್ಮ ಊರು ಬಿಟ್ಟು ಬೇರೆ ಜನ ಹೋಗ್ತಾ ಇದ್ದಾರೆ. ನಮ್ಮ ಹೋಟೆಲ್ ಇಷ್ಟು 1 ಲಕ್ಷ ಚಿಲ್ಲರೆ ಇದೆ ಕೆಜಿಎಫ್ ಅಲ್ಲಿ, ಇದೆ ಅಲ್ವಾ? ಆ ತರ ನಮ್ಮ ಎಷ್ಟೋ ಕೋಟೀಶ್ವರು ಇದ್ದಾರೆ ಇಲ್ಲಿ. ಯಾವೆಲ್ಲ ಇದ್ರೂ ಅದು ಇಷ್ಟು ಒಂದು ಮೈಂಡ್ ಯೂಸ್ ಮಾಡಿಬಿಟ್ಟು ಒಂದು ಹೋಟೆಲ್ ಟೂರಿಸಂ ಪ್ಲೇಸ್ ಮಾಡಬೇಕು, ಒಳ್ಳೆ ಜನಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ಒಳ್ಳೆ ರೆಸಾರ್ಟ್ ಆಗಬೇಕು, ಒಳ್ಳೆ ಇದು ಮಾಡಬೇಕಂತ ನಾನು ಒಂದು ಡಿಸೈಡ್ ಮಾಡಿಬಿಟ್ಟು ಇದು ಮಾಡಿದ್ದೀನಿ. ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣವಾಗಿರುವ ಎಸ್ಎಆರ್ ಫ್ಯಾಂಟಸಿ ವಾಟರ್ ಪಾರ್ಕ್ ಲೋಕವು ಇದೇ ಫೆಬ್ರವರಿ 24ರಂದು ಲೋಕಾರ್ಪಣೆಗೊಳ್ಳಲಿದೆ. ಈ ಲೋಕವು ಕೆಜಿಎಫ್ ಕ್ಯಾಸಂಬಳ್ಳಿ ಮುಖ್ಯ ರಸ್ತೆಯ ಬೇರನ್ಕುಪ್ಪ ಗ್ರಾಮ ಸಮೀಪದ ಹಜರತ್ ಅಲಿ ದರ್ಗಾ ಬಳಿ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿದ್ದು, ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರು ಜಮೀರ್ ಅಹ್ಮದ್ ಖಾನ್ ರವರ ಅಮೃತ ಹಸ್ತದಿಂದ ಫೆಬ್ರವರಿ 24ರಂದು ಲೋಕಾರ್ಪಣೆಗೊಳ್ಳಲಿದೆ. ಈ ಫ್ಯಾಂಟಸಿ ಲೋಕದಲ್ಲಿ ವಾಟರ್ ಫಾಲ್ಸ್, ರೈನ್ ಡ್ಯಾನ್ಸ್ ಸೇರಿದಂತೆ ಎಲ್ಲಾ ರೀತಿಯ ವಾಟರ್ ಗೇಮ್ಸ್ ಲಭ್ಯವಿದ್ದು, ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ರೆಸ್ಟೋರೆಂಟ್ ಸೌಲಭ್ಯ ಕೂಡ ಲಭ್ಯವಿದ್ದು, ಇಲ್ಲಿ ಸಸ್ಯಾಹಾರ ಮಾತ್ರ ದೊರೆಯಲಿದೆ. ಇನ್ನು ಈ ಫ್ಯಾಂಟಸಿ ಲೋಕವು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ತೆರೆದಿದ್ದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪ್ರವೇಶ ದರದಲ್ಲಿ ರಿಯಾಯಿತಿ ದೊರೆಯಲಿದೆ. ಇದೊಂದು ಉತ್ತಮ ಮನರಂಜನಾ ಪ್ರೇಕ್ಷಣೀಯ ಸ್ಥಳವಾಗಿದ್ದು, ಕೆಜಿಎಫ್ ಸೇರಿದಂತೆ ಸುತ್ತಮುತ್ತಲಿನ ಎಲ್ಲಾ ನಾಗರಿಕರು ಈ ಲೋಕಕ್ಕೆ ಒಮ್ಮೆ ಭೇಟಿ ನೀಡಿ ಫ್ಯಾಂಟಸಿ ವಾಟರ್ ಪಾರ್ಕ್ ನ ಅನುಭವ ಪಡೆಯಬಹುದಾಗಿದೆ ಎಂದು ಎಸ್ಎಆರ್ ಫ್ಯಾಂಟಸಿ ವಾಟರ್ ಪಾರ್ಕ್ ನ ಚೇರ್ಮನ್ ಆಗಿರುವ ಆಫ್ತಾಬ್ ಹುಸೇನ್ ರವರು ತಿಳಿಸಿದ್ದಾರೆ. ಬೀರ್ನಕುಪ್ಪಂ ಅಂತ ಒಂದು ಊರು, ಕ್ಯಾಸಂಬಲ ರೋಡ್ ಅಲ್ಲಿ ಒಂದು ಫಸ್ಟ್ ನಮ್ದು ಗೋಶಾಲ ಬರುತ್ತೆ. ಗೋಶಾಲ ಬಿಟ್ಟು ಆದ ತಕ್ಷಣ ದರ್ಗಾ ಬರ್ತದೆ. ದರ್ಗಾ ಪಕ್ಕದಲ್ಲಿನ ಟಾಚ್ ನಲ್ಲಿ ಹಜರತ್ ಸೈಯದ್ ಗೋಶಾಲಿ ದರ್ಗಾ ಅಂತಿದೆ. ಆ ದರ್ಗಾ ಪಕ್ಕದಲ್ಲಿ ನಮ್ದು ಒಂದು ಇದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಮಾಡಿದ್ವಿ. ಈಗ ಸ್ಕೂಲ್ ಚಿಲ್ಡ್ರನ್ಸ್ ಏನಾದ್ರು ಕನ್ಸೆಷನ್ ಮಾಡ್ತೀರಾ? ಸ್ಕೂಲ್ ಚಿಲ್ಡ್ರನ್ಸ್ ಗೆ ಊಟ ಫ್ರೀ ಕೊಡ್ತಾ ಇದ್ವಿ. ಟೋಟಲ್ ಏರಿಯಾ ಇದು 4 acres. ಟೋಟಲ್ ಏರಿಯಾ 4 acres ನಲ್ಲಿ ಮಾಡಿದ್ವಿ. ಪಾರ್ಕಿಂಗ್ 4 acres ಇದೆ. ನಮ್ದು ಆಲ್ರೆಡಿ 15 to 20 acres ನಮ್ದೇ ಜಾಗ ಮುಂದಿನಿಂದ ನಮ್ದೇ ಇರೋದು. ಅದೆಲ್ಲ ಫುಲ್ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಇದಕ್ಕೆ ಇನ್ನೊಂದು ಸ್ಕೂಲ್ಸ್ಗೆ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಆಲ್ರೆಡಿ ನೋಡಿ ಫ್ರೀ ಸ್ಕೂಲ್ಸ್ ಅವರೆಲ್ಲ ಬಂದಿದ್ದಾರೆ, ಫ್ರೀ ಅವ್ರಿಗೆ ಬಿಟ್ಟಿದ್ದೀನಿ ಇದು ಮಾಡಕ್ಕೆ ನೋಡಕ್ಕೆ. ಇಲ್ಲ ಇವತ್ತು ಬಿಡ್ತೀರಾ? ಕನ್ಸೆಷನ್ ಬಂದು ಬರೀ 500 rupeesಗೆ ಊಟ ಪ್ಲಸ್ ಒಂದು ಗಿಫ್ಟ್ ಮಾಡ್ತಾ ಇದ್ವಿ. ಊಟ ಮಧ್ಯಾಹ್ನ ಎಷ್ಟು 1000 ಮಕ್ಕಳಾಗ್ಲಿ ಎಲ್ಲಾನ ಆಗ್ಲಿ ಅವ್ರಿಗೆ ಮಾಡ್ತೀವಿ. ಇನ್ನೂ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ 10% ಡಿಸ್ಕೌಂಟ್ ಇದೆ. ಕಾಲೇಜಿನ ಸ್ಕೂಲ್ಸ್ ಮಕ್ಕಳಿಗೆ 10% ಡಿಸ್ಕೌಂಟ್ ಕೊಡ್ತೀವಿ ಸರ್. ಇಲ್ಲಿ ಸ್ಲೈಡ್ಸ್ ಇದೆ, ಕಿಡ್ಸ್ ಗೇಮ್ ಪ್ಲೇಟೇಷನ್ ಅಂತ ಹೇಳ್ತೀವಿ ದೊಡ್ಡದು, ಇದೆಲ್ಲ ಅಂಬ್ರೆಲಾ ಸ್ಲೈಡ್ಸ್ ಇದೆ, ವೇವ್ ಪೂಲ್ ಇದೆ, ವಾಟರ್ ಫಾಲ್ಸ್ ಇದೆ, ರೈನ್ ಡ್ಯಾನ್ಸ್ ಇದೆ, ಪ್ಲಸ್ ರೆಸ್ಟೋರೆಂಟ್ ಇದೆ, ರೆಸ್ಟೋರೆಂಟ್ ಫುಡ್ ಕೋರ್ಟ್ ಪ್ಲಸ್ ಒಳಗಡೆ ಕಾಸ್ಟ್ಯೂಮ್ ಐಟಮ್ ಇದೆ. ಇನ್ನೂ ಇಂಡೋರ್ಸ್ ಗೇಮ್ ಇದೆ. ಇಂಡೋರ್ಸ್ ಗೇಮ್ ಎಲ್ಲ ಇಲ್ಲಿ ಮಾಡಿದೀವಿ, ಇದನ್ನು ಬರ್ತದೆ. ಆಮೇಲೆ 2 ಫಂಕ್ಷನ್ ಅಲ್ಲಿ ಮಾಡಿದೀವಿ. ಒಂದು ಮೀಟಿಂಗ್ ಮಾಡಬೇಕು, ಒಂದು ಚಿಕ್ಕದು ಎಂಗೇಜ್ಮೆಂಟ್ ಮಾಡಬೇಕು, ಎಲ್ಲ ಬರ್ತ್ಡೇ ಪಾರ್ಟಿ ಮಾಡ್ಬೇಕಂತ 2 ಹಾಲನ್ನು ಮಾಡಿದ್ವಿ. ಇಲ್ಲಿ ಒಂದಿದೆ, ಬ್ಯಾಕ್ ಸೈಡ್ ಒಂದಿದೆ, 2 ಹಾಲನ್ನು ಕೂಡ ಮಾಡಿದ್ವಿ. ಔಟ್ಸೈಡ್ ಫುಡ್ಸ್ ಆರ್ ನಾಟ್ ಅಲೋಡ್. ಔಟ್ಸೈಡ್ ಫುಡ್ ನಾಟ್ ಅಲೋಡ್. ಇಲ್ಲ ಎಲ್ಲ ಸಿಗುತ್ತೆ, ಓನ್ಲಿ ವೆಜಿಟೇರಿಯನ್. ಅದೇ ರೇಟು ರೀಸನಬಲ್ ರೇಟ್ ಸರ್. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಸರ್? ಬೆಳಿಗ್ಗೆ 9 to 5 o'clock. ನಾಳೆ ಓಪನಿಂಗ್ ಮಾತ್ರ 6 o'clock ಬಿಡ್ತಿರ್ತೀವಿ. ಆಮೇಲೆ 9 o'clock ಸ್ಟಾರ್ಟ್ ಆಗುತ್ತೆ, 5 o'clock ವರೆಗೂ ಇರ್ತದೆ. ನೋಡಿ, ಎಲ್ಲ ಊರಿನಿಂದ ಇವಾಗಲೇ ನಮಗೆ ಕಡಿಮೆ ಒಂದು 50,000 to 60,000 ಪೀಪಲ್ಸ್ ನಮ್ಮ ಸೆಕ್ಯೂರಿಟಿನಲ್ಲಿ ಒಂದು ಲೆಜರ್ ಇದೆ ನಮ್ಮ ಹತ್ರ, ಇನ್ಕ್ಲೂಡ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. 50,000 to 60,000 ವಿಸಿಟರ್ಸ್ ಫ್ರೀ ವಿಸಿಟ್ ಮಾಡಿದ್ವಿ. 8 ಮಂತ್ನಿಂದ 8 ಮಂದಿನ ಸರ್ವೆ ಮಾಡೋಕ್ಕೆ ನಾವು ಒಂದು ಲೆಜರ್ ಮಾಡಿದ್ವಿ. ಇಲ್ಲಿ ಲೆಜರ್ ಮಾಡುವಾಗ ಎಲ್ಲ ವಿಸಿಟ್, ಬೆಂಗಳೂರು, ಆಂಧ್ರ, ತಮಿಳ್ನಾಡು. ನೋಡಿ, ನಮ್ಗೆ ಆಂಧ್ರ ಹತ್ರ, ತಮಿಳ್ನಾಡು ಹತ್ರ, ಕೊಪ್ಪಂ ಈ ಕಡೆ ಬರ್ತದೆ, ಇಲ್ಲಿ ಈ ಕಡೆ ಆಂಧ್ರ ಬರ್ತದೆ, ಈ ಕಡೆ ತಮಿಳ್ನಾಡು ಬರ್ತದೆ. ಎಲ್ಲ ಬಾರ್ಡರ್ಗೆ ಒಂದು ನಮ್ಮ ಊರು ನಂಬರ್ 1 ನಲ್ಲಿ ಇನ್ನೂ ಮುಂದಕ್ಕೆ ಬರ್ಬೇಕಂತ, ಇನ್ನೂ ಮುಂದಕ್ಕೆ ತಗೊಂಡ್ ಬರ್ಬೇಕಂತ ನನ್ನ ಆಸೆ. ಎಲ್ಲರದ್ದು ಒಂದು ಸಹಾಯ ಬೇಕು ನನಗೆ. ಸಹಾಯ ಇದ್ರೆ ನಾವು ಇನ್ನೂ ಮುಂದಕ್ಕೆ ಇನ್ನೂ ದೊಡ್ಡದು ಮಾಡ್ತೀವಿ. ಇನ್ನೂ ಆ ಕಡೆ ಡ್ರೈ ಗೇಮ್ಸ್ ಮಾಡ್ತೀವಿ, ಇಂಡೋರ್ಸ್ ಗೇಮು, ಡ್ಯಾಶಿಂಗ್ ಕಾರು,
ಬಾಸ್ಕೆಟ್ ಬಾಲ್, ಜೈಂಟ್ ವೀಲ್ ಬರುತ್ತೆ ಎಲ್ಲ ಡ್ರೈ ಗೇಮ್ಸ್, ಈ ಕಡೆ ವಾಟರ್ ಗೇಮ್ಸ್. ಆಮೇಲೆ ನನ್ನೇ ಒಂದು ಸುದ್ದಿ ಏನ್ ಬಂತು, ಒಂದು ಫೋನ್ ಬಂದಂದ್ರೆ ಸುನೋ ಸಿಟಿ ಅವರು ಒಂದು ಕಂಪ್ನಿ, ಅವರು ಸುನೋ ಸಿಟಿ ಅಂತ ಒಂದು ಕಂಪ್ನಿ, ಅವರು ಬಂದು ಇಲ್ಲಿ ವಿಸಿಟಿಂಗ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅವರು ನಮಗೆ ಜಾಗ ಕೊಡಿ, ನಾವು ಸುನೋ ಸಿಟಿ ಮಾಡ್ತೀವಿ, ನೀವು ಕೊಟ್ಟರೆ ನಾವು ಹೆಲ್ಪ್ ಮಾಡಿದ್ರೆ ನಮಗೆ ಒಂದು 1 ಎಕರ್ ಮೇಲೆ ಬೇಕು, 1 ಎಕರ್ ಪಾರ್ಕಿಂಗ್ ಬೇಕು, ಆದರೆ ನಮ್ಮ ಹತ್ರ 8 ಎಕರ್ಸ್ ಅಲ್ಲಿ ಇದೆ, ಅದು ಕೊಟ್ಟರೆ ನಾವು ಸುನೋ ಸಿಟಿ ಮಾಡ್ತೀವಿ ಅಂತ ಒಂದು ಮೀಟ್. ಡೆಪ್ತ್ ಯಾವುದು ಇಲ್ಲ, ಪೂಲು ಎಲ್ಲ 6 ಇಂಚಸ್, 1 ಫೀಟ್ 3 ಇಂಚಸ್, ಜಾಸ್ತಿ ಅಂದ್ರೆ 4 ಫೀಟ್ ಇದೆ ಮ್ಯಾಕ್ಸಿಮಮ್ ಅಷ್ಟೇ. ವೇಪುಲ್ ಅದು ವೇಪುಲ್ ಅಲ್ಲಿ ಸಪ್ರೇಟ್ ಆಗಿ ನಾವು ಲೈನ್ ಕಟ್ತೀವಿ, ಅದು ದಾಟಿ ಆ ಕಡೆ ಹೋಗ್ದಂಗೆ. ಸೆಕ್ಯೂರಿಟೀಸ್, ಲೈಫ್ ಗಾರ್ಡ್ಸ್ ಇರ್ತಾರೆ, ಅವರೆಲ್ಲ ಬ್ಯಾಂಗ್ಳೂರಲ್ಲಿ ಲೈಫ್ ಗಾರ್ಡ್ ಟ್ರೈನಿಂಗ್ ತಗೊಂಡಿದ್ದಾರೆ, ಸರ್ಟಿಫಿಕೇಟ್ಸ್ ಇದೆ ಅವ್ರ ಹತ್ರ. ಆಮೇಲೆ ಫಿಲ್ಟ್ರೇಷನ್ ಸಿಸ್ಟಮ್ ಬಂದು ಹಾಕಿರೋದೆಲ್ಲ ತುಂಬ ಹೈ ರೇಟ್ ಸ್ಯಾಂಡ್ ಫಿಲ್ಟರ್ಸ್ ಹಾಕಿದ್ದೀವಿ. ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಇವಾಗ ಒಂದ್ಸಾರಿ ನೀರು ತುಂಬಿದ್ರೆ 10 ವರ್ಷ ಗಂಟೆ ನೀರು ತೆಗಿಯಂಗಿರಲ್ಲ, ಆ ಥರ ಫುಲ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್. UV ಸಿಸ್ಟಮ್ ಹಾಕಿದ್ದೀವಿ, ಅದು ಕ್ಲೋರಿನೇ ಹಾಕಂಗಿಲ್ಲ, ಮಿನರಲ್ ವಾಟರ್ ತರ ಇರುತ್ತೆ. ಆ ತರ ಸಿಸ್ಟಮ್ ಬೆಂಗಳೂರಲ್ಲೂ ಎಲ್ಲೂ ಇಲ್ಲ, ಆ ತರ ಇವಾಗ ಹೊಸ ಸಿಸ್ಟಮ್. 32 lakhs rupees ಬರೆಯೋದು, 16 lakhs rupees ಒಂದು. ಯಾಕಂದ್ರೆ ಇಷ್ಟು ಲಕ್ಷ ಕೋಟಿ ಖರ್ಚು ಮಾಡಿಬಿಟ್ಟು ಕ್ಲೋರಿನ್ ಸ್ಮೆಲ್ಲೇ ಬರಲ್ಲ. ನಾಳೆ ದಿವಸ ಏನು ಇನ್ಫೆಕ್ಷನ್ ಆಗ್ಬಾರ್ದು, ಮೈನ್ ಯಾರನ್ನ ಮಕ್ಳು ಬರ್ತಾರೆ, ದೊಡ್ಡವರು ಬರ್ತಾರೆ, ಇನ್ಫೆಕ್ಷನ್ ಆಗ್ಬಾರ್ದು. UV ಅಲ್ಲ ಸರ್, UV ಅಂತ ಒಂದು ಮಿಷಿನ್ ಅಲ್ಲ, ಬಿಸ್ಲರಿ ನೀರು ಹೆಂಗೆ ಬರುತ್ತೋ ಗ್ಲಾಸ್ ತರ ಇರುತ್ತೆ ನೀರು, ಆ ಮಿಷಿನ್ ನಾವು ಬೇರೆ ಯಾವ ಕೂಲರ್ ಹಾಕಿದಾರೆ ಗೊತ್ತಿಲ್ವಾ, ಆದ್ರೆ ನಾವು ಹಾಕಿದ್ವಿ. ಈ ಪ್ರಾಜೆಕ್ಟ್ ಅನ್ನ ನಾನು ಸಕ್ಸಸ್ಫುಲ್ ಮಾಡಕ್ಕೆ ಬಹಳ ಕಷ್ಟ ಮಾಡಿ, ಈ ಪ್ರಾಜೆಕ್ಟ್ ಕಡಿಮೆ ಅಂದ್ರೆ 3 years ನಡೀತಾ ಇದೆ. ಫಸ್ಟ್ ಕೊರೋನಾ ಯಾವಾಗ ಬಂತು ಆವಾಗ್ನಿಂದ ಇದು ಟ್ರೈ ಮಾಡಿಬಿಟ್ಟು ಕಷ್ಟ ಮಾಡಿಬಿಟ್ಟು ಇದನ್ನ ನಾನು ಸಕ್ಸಸ್ಫುಲ್ ಮಾಡಿದ್ದೀನಿ. ಇದೆಲ್ಲ ರೇಕ್, ಇದು ಜಾಸ್ತಿ ಈ ಕಡೆ ಬರೋದೆಲ್ಲ ರೇಕ್ಸೆ. ಇದು ರೇಕಲ್ಲಿ ಎಲ್ಲ ಬಂಡೆ ಎಲ್ಲ ಹೊಡೆದು ತಗೊಂಡು ಈ ಸ್ವಿಮ್ಮಿಂಗ್ ಪೂಲ್, ರೈನ್ ಡ್ಯಾನ್ಸು, ವಾಟರ್ ಫಾಲ್ಸ್ ನೀವೆಲ್ಲ ನೋಡ್ತಾ ಇರ್ತೀರ, ಎಲ್ಲ ವೇವ್ ಪೂಲ್ಸ್ ಇದೆ ಎಲ್ಲಾನಲ್ಲಿ ನೋಡಿ. ನಾವು ನಮ್ಮ ಫ್ರೆಂಡ್ ಇವರು ಅಮ್ರಾಲಾ ಪೂಲ್ ಅಂತ, ಇವರು ನಂಬರ್ 1 ಡಿಸ್ಟಿಕ್ ಅಲ್ಲಿ ನಂಬರ್ 1 ಅಮ್ರೇಲ್ ಪೂಲ್ ಅಂತ, ಅಮ್ರೇಲ್ ಪೂಲ್ಸ್ ಅಂತ. ಇವರು ನಮ್ಮ ಪೂಲ್ಗೆ ಎಲ್ಲ ಪ್ಲಂಬಿಂಗ್ ನಿಂದ ಟೈಲಿಂಗ್ ನಿಂದ ಎಲ್ಲ ಇವ್ರು ಮಾಡಿದ್ದಾರೆ. ನಮ್ಮ ಎಲೆಕ್ಟ್ರಿಷಿಯನ್ ಪಿನಾಕಲ್ ಇಂಜಿನಿಯರ್ ಅಂತ ಇವ್ರಿಗೆ ಬೆಂಗಳೂರಿಂದ ತರಿಸಿ, ಯಾಕಂದ್ರೆ ನಾಳೆ ದಿವಸ ಏನು ಆಕ್ಸಿಡೆಂಟ್ ಆಗಬಾರ್ದು ಅಂತ ಒಳ್ಳೆ ಪ್ಯಾನೆಲ್ಸ್, ಒಳ್ಳೆ ಕಂಪನಿ ಪ್ಯಾನೆಲ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ನಮ್ಮ ದಿನೇಶ್ ಇದ್ದಾರೆ ಇಲ್ಲಿ ಫರ್ನಿಚರ್ ಅಂಗಡಿ, ಅವ್ರ ಬಾಬು ಪಾನಿಪುರಿ ಅಂತ ಇವ್ರದ್ದು ನೋಡಿ ರೆಸಾರ್ಟ್. ಇಲ್ಲಿ ಒಂದು ನಾನ್ ವೆಜ್ ನಾಟ್ ಅಲೌಡ್, ಓನ್ಲಿ ಫಾರ್ ವೆಜಿಟೇರಿಯನ್ ಹೋಟೆಲ್ ಮಾಡ್ಬೇಕಂತ. ಯಾಕೆ ಅಂದ್ರೆ ನಮ್ಗೆ ಆಶೀರ್ವಾದ ಜಾಸ್ತಿ ಜೈನ್ ಗ್ರೂಪ್ನಿಂದ ನಮ್ಗೆ ಬಾಲ ಸಹಾಯ ಸಿಕ್ಕಿದೆ. ಯಾಕೆಂದ್ರೆ ಆ ಹೆಸರು ನಾನು ತಗೊಂಡಿದ್ದೀನಿ, ಯಾರು ಕೇಳಿದ್ರೆ ಆಫ್ತಾ ಬಂದ ಒಂದು ಬ್ರಾಂಡೆಡ್. ಯಾಕೆಂದ್ರೆ ಫಸ್ಟ್ ನಮ್ಮ ದೊಡ್ಡವರು ಏನ್ ಕಲ್ತ್ಕೋತಿದ್ರೆ, ಹೆಸರು ದುಡ್ಡಿಂದ ಓಡಬಾರ್ದು, ಹೆಸರಿಂದ ಓಡುವ ಅಂದ್ರು. ಹೆಸರಿಂದ ನಾವು ಓಡಿದೆ, ದುಡ್ಡಿಂದ ನಾನು ಓಡಿ ಬಂದಿಲ್ಲ. ಇವಾಗ ದುಡ್ಡು ನಮ್ಮಿಂದ ಓಡಿ ಬರ್ತಾ ಇದೆ. ಯಾಕಂದ್ರೆ ನಾಳೆ ಜನ ಒಳ್ಳೇದು ಮಾಡಬೇಕು, ಜನ ಸೌಕರ್ಯ ಮಾಡಬೇಕಂತ ಈ ಪ್ರಾಜೆಕ್ಟ್ ಅನ್ನ ಸಕ್ಸಸ್ಫುಲ್ ಮಾಡೋಕ್ಕೆ ಬಹಳ ಕಷ್ಟ ಮಾಡಿದ್ದೀನಿ. ನಮ್ಮ ಇಂಜಿನಿಯರ್ ಕೃಷ್ಣಮೂರ್ತಿ ಒಬ್ರು ಇದ್ದಾರೆ, ಅವರು ಬಹಳ ಕಷ್ಟ ಮಾಡಿದ್ದು. ಇಂಜಿನಿಯರ್ ಪ್ಲಾನಿಂಗ್ ಎಲ್ಲ ಅವ್ರದ್ದೇ, ನಮ್ಮ ಕೃಷ್ಣಮೂರ್ತಿ ಅಂತ ಅವರು ಪ್ಲಾನಿಂಗ್ ಮಾಡಿಬಿಟ್ಟು ಹಗಲು ಕಷ್ಟ ಮಾಡಿಬಿಟ್ಟು ಈ ಪ್ರಾಜೆಕ್ಟ್ ಡಿಸೆಂಬರ್ ಅಲ್ಲಿ ಓಪನ್ ಆಗ್ಬೇಕಾಗಿತ್ತು. ತಿರ್ಗಾ ಸ್ವಲ್ಪ ಹಂಗೆ ತರ್ಕಲ್ ಆಗಿ ಇದು ಮಾಡಿದ್ವಿ. ನಮಗೆ MLA ಮೇಡಮ್ ರೂಪಾ ಶ್ರೀಧರ್ ಅವ್ರದ್ದು ಬಹಳ ಸಪೋರ್ಟ್ ಇದೆ. ನಮ್ಮ ಮಹೇಂದರ್ ಸಾರ್ ಅಂತ, ನಮ್ಮ ಜೈನ್ ಗ್ರೂಪ್ ಫಾರ್ ಪ್ರೆಸಿಡೆಂಟ್ ಮಹೇಂದರ್ ಸಾರ್ ಇದ್ದಾರೆ, ನಮ್ಮ VM ಅನ್ವರ್ ಸಾಬ್ ಇದ್ದಾರೆ, ನಸೀರ್ ಸಾಬ್ ಇದ್ದಾರೆ. ಅವರೆಲ್ಲ ನಮಗೆ ಕೋಪರೇಟ್ ಮಾಡಿಬಿಟ್ಟು ನಾವು ನಿಮಗೆ ಹಿಂದೆ ಇದ್ದೀವಿ, ನೀವು ಮಾಡಿ ಒಳ್ಳೇದು ಮಾಡಿ, KGFಗೆ ಒಳ್ಳೇದು ಮಾಡಿ ಅಂತ ನಮ್ಮ ಮೇಡಮ್ MLA ಮೇಡಮ್ ಬಹಳ ಸಂತೋಷ ಪಟ್ಟರು. ಯಾಕೆಂದ್ರೆ ನೋಡಿ KGF ಅಲ್ಲಿ ಏನಿತ್ತು, ಎಲ್ಲ ಜೈನ್ ಗ್ರೂಪ್ ಎಲ್ಲ ಬಿಸ್ನೆಸ್ ಎಲ್ಲ ಓಡಿ ಬೆಂಗಳೂರು ಹೋಗಿ ಸೆಟಲ್ಮೆಂಟ್ ಆಗ್ತಾ ಇದ್ರು. ಇವಾಗ ನನ್ಗೊಂದು ಆಸೆ ಏನಂದ್ರೆ, ಎಷ್ಟು ಜನ ಹೋಗಿದಾರೋ ಇಷ್ಟು ಡಬಲ್ ಇನ್ನ KGF ಬಂದೇ ಬರ್ತಾರೆ, ವಾಪಸ್ ಬಂದೇ ಬರ್ತಾರೆ. ಯಾಕೆಂದ್ರೆ ನೋಡಿ KGF ಅಲ್ಲಿ ವಿಶಾಲ್ ಮಾರ್ಟ್ ಇಲ್ಲ, ವಿಶಾಲ್ ಮಾರ್ಟ್ ನಂಬರ್ 1 ಇವಾಗ ಏನ್ ಬಿಸ್ನೆಸ್ ಆಗ್ತಾ ಇದೆ ಅದು ಅವ್ರಿಗೆ ಗೊತ್ತು. ಆ ತರ ಲ್ಯಾಕ್ಸ್ ಲೈಕ್ಲಿ ಬಿಸ್ನೆಸ್ ಆಗ್ತಾ ಇದೆ. ರಿಲಯನ್ಸ್ ಇಲ್ಲ, ರಿಲಯನ್ಸ್ ಬಂದಿದೆ. ಇವಾಗ ಡಿ ಮಾರ್ಟ್ ಜಾಗ ಹುಡ್ತಾ ಇದ್ದಾರೆ. 6 month 1 year ಅಲ್ಲಿ ನಮ್ಮ KGF ಅಲ್ಲಿ ಡಿ ಮಾರ್ಟ್ ಬಂದ್ಬಿಡ್ತದೆ ನೋಡಿ. SR ಫ್ಯಾಂಟಸಿ ವಾಟರ್ ಪಾರ್ಕ್ ಅಂತ ಇದು KGF ಅಲ್ಲಿ ಇವಾಗ 25th 24 ಇನಾಗ್ರೇಷನ್ ಇದೆ. ನಾಳೆ ನಮ್ಮ ಮಿನಿಸ್ಟರ್ ಎಲ್ಲ ಜಮೀರ್ ಅಹಮದ್ ಸಾಹೇಬ್, ಎಲ್ಲ ಮಿನಿಸ್ಟರ್ಸ್, ಎಲ್ಲ ನಮ್ಮ ಜೈನ್ ಗ್ರೂಪ್ ಆಫ್ ಎಲ್ಲ ಇಂಡಸ್ಟ್ರೀಸ್ ಎಲ್ಲ ಬರ್ತಾ ಇದ್ದಾರೆ. ನಾಳೆ ಸಾಯಂಕಾಲ ಪ್ರೋಗ್ರಾಮ್ ಇದೆ. ಆಮೇಲೆ ನಾಳೆದು 25th ಸಂಡೇ ಮಾರ್ನಿಂಗ್ 9 o'clock ನಿಂದ 6 o'clock ವರೆಗೆ ನಮಗೆ ಪಾರ್ಕ್ ಓಪನ್ ಆಗುತ್ತೆ. ಅದಕ್ಕೆ ಒಂದು ಇವಾಗ ನಾವು ರೇಟು ಬಹಳ ಇಷ್ಟು ಐಟಮ್ ಮಾಡಿಬಿಟ್ಟು ಬಹಳ ಕನ್ಸೆಷನ್, ಯಾಕಂದ್ರೆ ಬಡವರು ಇಲ್ಲಿ ಬರಬೇಕು, ಬಡವರು ಇಲ್ಲಿ ಬಂದು ಒಂದು ಎಂಜಾಯ್ ಮಾಡಬೇಕು ಅಂತ ಬರೀ 499 rupees ಅಂಡ್ 599 rupees. 499 ಬಂದು ಅಡಲ್ಟ್ಸ್ಗೆ, ಮಕ್ಕಳಿಗೆ 5 years ಒಳಗಡೆ ಮಕ್ಕಳಿದ್ರೆ ಅವ್ರಿಗೆ ಟಿಕೆಟ್ ಇಲ್ಲ, ಫ್ರೀ. 5 years ಅಬೋವ್ ಇದ್ರೆ 499, 5 years 699, 599 ಪ್ಲಸ್ 499. ಬರೀ ಇಷ್ಟು ನಾವು ಫಿಕ್ಸಡ್ ಮಾಡಿಬಿಟ್ಟು ನಾವು ಮೀಟಿಂಗ್ ಮಾಡಿಬಿಟ್ಟು
ನಾವು ಇದು ಈ ಪ್ರಾಜೆಕ್ಟ್ ಅನ್ನ ಸಕ್ಸಸ್ಫುಲ್ ಮಾಡೋಕ್ಕೆ ನಾವು ಮುಂದೆ ಬಂದಿದ್ದೀವಿ. ಲೈಟ್ಸ್ ಅನ್ನೋಕ್ಕಿಂತ ಮುಂಚೆ ಸೇಫ್ಟಿ ಏನಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿದೀವಿ. ಆ ಥರ ನಿಮಗೇನೇ ಒಂಚೂರು ಚಿಕ್ಕದಾಗಿ ಒಂದು ಫೈರ್ ಆಕ್ಸಿಡೆಂಟು ಆಗ್ಬಾರ್ದು, ಆಮೇಲೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಕೂಡ ಆಗಬಾರ್ದು. ಅದಕ್ಕೋಸ್ಕರ ನಾವು ಪ್ಯಾನಲಲ್ಲಿ ಏನೇ ಕ್ರಮ ತೆಗೋಬೇಕು ಅದನ್ನೆಲ್ಲ ಆಲ್ರೆಡಿ ತೊಗೊಂಡಿದ್ದೀವಿ. ನಿಮಗೇನೇ ಒಂದು ಚಿಕ್ಕದೊಂದು ಶಾರ್ಟ್ ಆಯಿತು ಅಂದ್ರೆ ಆಟೋಮೆಟಿಕ್ಕಾಗಿ ಟ್ರಿಪ್ ಆಗುತ್ತೆ ಅಲ್ಲೇ. ಫಸ್ಟು ನಿಮಗೆ ಇಲ್ಲಿ ತನಕ ಬರೋದು ಇಲ್ಲ, ಮೇನ್ LT ಪ್ಯಾನಲ್ ಏನಿದೆ ಅಲ್ಲೇ ಟ್ರಿಪ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟಿಗೆ ಅದು ಬಿಡೋದು ಇಲ್ಲ ಮುಂದಕ್ಕೆ ಹೋಗೋದಕ್ಕೆ ಎಲೆಕ್ಟ್ರಿಸಿಟಿ. ಆ ಥರ ಇಲ್ಲಿ ತೊಗೊಂಡಿದ್ದೀವಿ ಸರ್. ಅಲ್ಲ ನೈಟಲ್ಲಿ ಶೋ ಲೈಟ್ಸ್ ಎಲ್ಲ ಆಗ್ತಾರಲ್ಲ, ಆ ಥರ ಏನಾದರೂ ಮಾಡಿದ್ದೀರಾ ಅಂತ ಕೇಳ್ತಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ ಲೈಟ್ಸ್ ಎಲ್ಲ ನೆಕ್ಸ್ಟ್ ಮಾಡ್ತೀವಿ ಸರ್, ನೆಕ್ಸ್ಟ್ ಪ್ಲಾನ್ ಮಾಡ್ತೀವಿ. 5 ಗಂಟೆ ಕ್ಲೋಸ್ ಅಲ್ವಾ, ನೈಟ್ ಏನೂ ಇಲ್ಲ ಸರ್. ನೈಟ್ ನೈಟ್ ಇಲ್ಲ, 9 to 5 ಅಲ್ವಾ, 5 o'clock ಕ್ಲೋಸ್.